ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಚೈತ್ರ ಶುದ್ಧ ತ್ರಯೋದಶಿ, ಮಂಗಳವಾರ 31/3/2026. ಇನ್ನು ವಾರ ಬಂದು ಮಂಗಳವಾರ, ತಿಥಿ ಬಂದು ತ್ರಯೋದಶಿ, ನಕ್ಷತ್ರ ಬಂದು ಪೂರ್ವ ಫಲ್ಗುಣಿ, ಪುಬ್ಬ ನಕ್ಷತ್ರ ಅಂತ ನೋಡಿ. ಹಗಲು 3 ಗಂಟೆ 4 ನಿಮಿಷಕ್ಕೆ ಇರ್ತಕ್ಕಂಥದ್ದು. ಯೋಗ ಬಂದು ಗಂಡ, ಕರ್ಣ ಬಂದು ತೈತಲೆ. ಇನ್ನು ರಾಹು ಕಾಲ ಗುಳಿಕಾಲಕ್ಕೆ ಸಂಬಂಧಿಸಿದಂಗೆ ರಾಹು ಕಾಲ 3ರಿಂದ 4:30, ಗುಳಿಕ ಕಾಲ 1:30ರಿಂದ 3, ಅರ್ಧ ಪ್ರಹರಿ 9ರಿಂದ 10:30, ಯಮಗಂಡ ಬಂದು 10:30ರಿಂದ 12, ಅಮೃತ ಗಡಿಗಳು ಬೆಳಗ್ಗೆ 6ರಿಂದ 7:30 ಇರ್ತದೆ ಆತ್ಮರೆ. ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಆತ್ಮರೆ, ಮೇಷರಾಶಿಯವರಿಗೆ ಮನಸ್ಸಿನಲ್ಲಿ ಚಿಂತೆ, ವೃಥಾ ತಿರುಗಾಟ, ಕುಟುಂಬದಲ್ಲಿ ಹೆಚ್ಚು ಜವಾಬ್ದಾರಿಗಳು. ತರಕಾರಿ ಬೆಳೆಗಾರರಿಗೆ ನೂತನ ಮಾರ್ಗದರ್ಶಿ, ಹೂವು ಹಣ್ಣು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಶುಭಕರವಾಗಿರ್ತಕ್ಕಂಥ ವ್ಯಾಪಾರ. ಹನುಮಾನ್ ಚಾಳೀಸವನ್ನು ಪಠಿಸಿ ಅಥವಾ ಕೇಳಿರಿ. 2 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು, ಹಳದಿಯ ಬಣ್ಣ ಅದೃಷ್ಟ ಬಣ್ಣ. ಕಳೆದ ವೃಷಭ ರಾಶಿಗೆ ಬಂದಾಗ ಆದ್ಮೇಲೆ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ, ಆರೋಗ್ಯದಲ್ಲಿ ಸುಧಾರಣೆ, ಸಜ್ಜನರ ಸಹವಾಸ, ವೃಥಾ ತಿರುಗಾಟ. ಈ ಹೈನುಗಾರಿಕೆಯಲ್ಲಿ ತಿರುಗಿರತಕ್ಕಂಥ ರೈತರಿಗೆ ಶುಭವಾಗದ ವಾರ್ತೆಗಳು. ಈ ಪ್ರಾವಿಷನ್ ಸ್ಟೋರ್ಸ್ ಅಂದರೆ ಗೃಹ ಬಳಕೆ ವಸ್ತುಗಳು ಮಾಡ್ತಾರೆ ನೋಡಿ, ಅದು ಅಕ್ಕಿ ಬೇಳೆ ಅಂಥದ್ದು, ಅಂಥ ಅಂಗಡಿಗಳವರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಇವತ್ತು ನೀವು ಹನುಮಾನ್ ದಂಡಕ, ಆಂಜನೇಯ ದಂಡಕ ಅಂತ ಕರಿತೀವಿ, ಅದನ್ನು ಪಾರಾಯಣ ಮಾಡಿ ಅಥವಾ ಕೇಳಿ. 6 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಮಿಥುನ ರಾಶಿಗೆ ಬಂದಾಗ ಮಿತ್ರರಲ್ಲಿ ಮನಸ್ತಾಪ, ವ್ಯಾಪಾರ ಉದ್ಯೋಗಗಳಲ್ಲಿ ಒಂದು ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ನೆಗೆಟಿವಿಟಿ. ತೆಂಗು ಅಡಿಕೆ ಸಾಂಬಾರು ಜನಸ್ಗಳನ್ನ ಬೆಳೆದಿರ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತೇಳಿ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟಕ್ಕೂ, ಹುಲ್ಲು ಹಸಿರು ಅದೃಷ್ಟದ ಬಣ್ಣ. ಅದು ಕರ್ಕಾಟಕ ರಾಶಿಗೆ ಬಂದಾಗ ಗೃಹ ಸೌಖ್ಯ, ಉದ್ಯೋಗದಲ್ಲಿ ಪ್ರಗತಿ, ಉತ್ತಮ ಆರ್ಥಿಕತೆ, ದುಡ್ಡು ಚೆನ್ನಾಗಿ ಬರ್ತದೆ. ಇವತ್ತು ಮನಸ್ಸಿನಲ್ಲಿ ಆಲೋಚನೆಗಳಿರ್ತಕ್ಕಂಥ, ಎಷ್ಟು ದುಡ್ಡು ಸಹ ಆಲೋಚನೆಗಳು ಹೆಚ್ಚಿರ್ತಕ್ಕಂಥದ್ದು. ಕುಶಲಕರ್ಮಿಗಳಿಗೆ, ಕಲೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೋಮ ದ್ರವ್ಯಗಳು, ಪೂಜಾ ದ್ರವ್ಯಗಳು ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ. ಶಕ್ತಿ ದೇವತೆಗಳಿಗೆ ಪೂಜೆ ಮಾಡಿ. ಯಾವುದಾದ್ರೂ ಶಕ್ತಿ ದೇವತೆ ಆಗ್ಬೋದು, ಮಾರಮ್ಮನಾಗ್ಬೋದು, ಮಧ್ಯಮನಾಗ್ಬೋದು, ಗಂಗಮ್ಮನಾಗ್ಬೋದು, ಚೌಡೇಶ್ವರಿ ಆಗ್ಬೋದು. ಒಂದು ಶಕ್ತಿ ದೇವತೆಗೆ ಪೂಜೆ ಮಾಡಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 3 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಸಿಂಹರಾಶಿಗೆ ಬಂದಾಗ ಬಂಧು ಮಿತ್ರರಲ್ಲಿ ಮನಸ್ತಾಪ, ಮನಸ್ಸಿಗೆ ಚಿಂತೆ, ಧನ ಹಾನಿ, ವೃಥಾ ಖರ್ಚುಗಳು. ಈ ಕಲ್ಲಂಗಡಿ, ಕುಂಬಳಕಾಯಿಗಳು ಮತ್ತು ಬಾಳೆಹಣ್ಣು ಮತ್ತು ಈ ಕರ್ಬೂಜ ಅಂತಕ್ಕಂಥದ್ದು, ಸೌತೆಕಾಯಿ, ನಿಂಬೆಹಣ್ಣು ಇಂಥ ವಸ್ತುಗಳು ಮಾಡ್ತಕ್ಕಂಥವ್ರಿಗೆ, ಒಳ್ಳೆಯ ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆಯ ಬೆಲೆ ಸಿಗ್ತಕ್ಕಂಥದ್ದು. ಇವತ್ತು ವೈದ್ಯ ವೃತ್ತಿ ನಡೆಸ್ತಕ್ಕಂಥ ವೈದ್ಯರಿಗೆ ಯಾವುದೇ ರೀತಿ ವೈದ್ಯರಾಗಬೇಡಿ, ವೆಟರ್ನರಿ ಆಗಲಿ, ಅಲೋಪತಿ ಆಗಲಿ, ಹೋಮಿಯೋಪತಿ ಆಗಲಿ, ಯಾವುದೇ ರೀತಿ ವೈದ್ಯರಿಗೆ ಈ ದಿನ ಶುಭಕರವಾಗಿರ್ತಕ್ಕಂಥ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಋಣ ವಿಮೋಚಕ ಅಂಗಾರ ಸೂಕ್ತವನ್ನು ಪಠಿಸಿ ಆತ್ಮೀರೆ. ಅದಾದಮೇಲೆ 3 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗುವಿಕೆ, ಧನಲಾಭ, ದ್ರವ್ಯ ಎರಡೂ ಬರ್ತಕ್ಕಂಥದ್ದು. ಕುಟುಂಬದಲ್ಲಿ ಸೌಖ್ಯ, ಬಂಧು ಮಿತ್ರರಿಂದ ಸಹಾಯ, ದಿನಸಿ ವ್ಯಾಪಾರಿಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಕಾಲಭೈರವ ಅಷ್ಟಕವನ್ನು ಓದಿರಿ. 5 ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲ ತುಲಾರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಕುಟುಂಬದಲ್ಲಿ ಸೌಖ್ಯ, ಆರೋಗ್ಯದಲ್ಲಿ ಸುಧಾರಣೆ. ರೇಷ್ಮೆ ಕೃಷಿಕರಿಗೆ, ಅಣಬೆ ಬೇಸಾಯ ಮಾಡ್ತಕ್ಕಂಥ ರೈತರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಸ್ವೀಟ್ ಮೀಟ್ ಸ್ಟಾಲ್ಗಳು, ಬೇಕರಿಗಳಿಟ್ಟಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಈ ದಿನ ಮಹಾಗಣಪತಿಯನ್ನು ಧ್ಯಾನಿಸಿ, ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಆತ್ಮೀಯರಾದ ವೃಶ್ಚಿಕ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸುಧಾರಣೆ, ಯತ್ನ ಕಾರ್ಯಗಳಲ್ಲಿ ಅನುಕೂಲಗಳು, ಸಾಧಾರಣವಾಗಿರ್ತಕ್ಕಂಥ ಲಾಭ, ಮಕ್ಕಳಿಂದ ಶುಭ ಸುದ್ದಿ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಇವತ್ತು. ಈ ಹೋಟೆಲ್ಲು, ಕಾಂಡಿಮೆಂಟ್ಸು, ಚಾಟ್ಸ್ ಇರ್ತಕ್ಕಂಥ ವ್ಯಾಪಾರಸ್ಥರು ಒಳ್ಳೆಯ ವ್ಯಾಪಾರ ಮಾಡ್ಕೊಳ್ತಾರೆ. ನೀವು ಕಾಳಿಕಾ ಮಾತೆಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಧನುಸ್ಸು ರಾಶಿಗೆ ಬಂದಾಗ ಕಾರ್ಯದಲ್ಲಿ ವಿಘ್ನ, ವೃಥಾ ತಿರುಗಾಟ, ಬಂಧು ಮಿತ್ರರಲ್ಲಿ ವಿರೋಧ. ಹೂವು ತರಕಾರಿ ಹಣ್ಣು ಬೆಳೆಗಾರರಿಗಂತೂ ಶುಭಕರವಾಗಿರ್ತಕ್ಕಂಥ ದಿನ. ಹಾಲಿನ ಉತ್ಪನ್ನಗಳನ್ನು ಮಾರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನಿಸಿ. 3 ಅದೃಷ್ಟ ಸಂಖ್ಯೆ ಶರದೃಷ್ಟಿ, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸುಧಾರಣೆ, ಧನಲಾಭ, ಅಧಿಕವಾದ ತಿರುಗಾಟ, ಅಲ್ಪ ಪ್ರಗತಿ.
ಕೃಷಿಕರಿಗೆ ಕೃಷಿಯಲ್ಲಿ ಅಲ್ಪ ಮುನ್ನಡೆ ಅಲ್ಪ ಮುನ್ನಡೆ ಅಂದರೆ ನೆನಪಾಗ್ತದೆ ಅಂದರೆ, ಮುನ್ನಡೆ ಅಂದರೆ ನೋಡಿ, ರೈತರಿಗೆ ಮುನ್ನಡೆ 2-3 ರೀತಿಯಲ್ಲಿ ಇರ್ತದೆ. ಕೂಲಿ ಕಾರ್ಮಿಕರು ಸಿಗದೆ ಇರತಕ್ಕಂಥದ್ದು, ಸಿಕ್ಕಿದ್ರು ಅವ್ರು ಸರಿಯಾಗಿ ಕೆಲಸ ಮಾಡದೇ ಇರತಕ್ಕಂಥದ್ದು, ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳು ಸಿಗದೆ ಇರತಕ್ಕಂಥದ್ದು, ಬಿತ್ತನೆ ಬೀಜ ಸಿಗದೆ ಇರತಕ್ಕಂಥದ್ದು, ಇವೆಲ್ಲ ಸಹ ಕೃಷಿಕರಿಗೆ ಆಗ್ತಕ್ಕಂಥ ತೊಂದರೆಗಳು. ಬೇಕೇ ಬೇಕಾಗಿರುತ್ತೆ ಕೃಷಿಕರು ಕೂಲಿ ಆಳುಗಳು. ಏನಕ್ಕೆ? ಕಳೆ ಕೀಳೋಕ್ಕೆ. ಅಟ್ಟದಲ್ಲಿ ಕಳೆ ಸಿಕ್ಕಲ್ಲ, ಕಳೆ ಬೆಳೆದೋಗುತ್ತೆ, ಬೆಳೆ ನಷ್ಟವಾಗ್ತಕ್ಕಂಥದ್ದು. ಇಂಥ ತೊಂದರೆಗಳು ರೈತರಿಗೆ ಆಗ್ತಕ್ಕಂಥದ್ದು ಈ ದಿನ. ಯಾರಿಗೆ? ಮಕರ ರಾಶಿಯವರಿಗೆ. ಈ ತೆಂಗು ಅಡಿಕೆ ವೀಳ್ಯದೆಲೆ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ. ಹನುಮಾನ್ ಚಾಳೀಸವನ್ನು ಪಠಿಸಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಹಸಿರು ಬಣ್ಣ ಅದೃಷ್ಟ ಬಣ್ಣ. ಅದು ಕುಂಭರಾಶಿಗೆ ಬಂದಾಗ ಮನಸ್ಸಿಗೆ ಚಿಂತೆ, ವೃಥಾ ಧನವ್ಯಯ. ನೀವು ಅಂದ್ಕೊಂಡಂಗೆ ನೀರು ಖರ್ಚಾಗ್ಬಿಡ್ತದೆ ಕಾಸು. ಇವತ್ತು ವಸ್ತ್ರಾಭರಣಗಳ ಪ್ರಾಪ್ತಿ, ಹೈನುಗಾರಿಕೆಯಲ್ಲಿ ಶುಭ, ಹೂವು ಹಣ್ಣು ತರಕಾರಿ ಮಾರ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ನೀವು ಗುರುನಾಮಸ್ಮರಣೆಯನ್ನು ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಕಡೆಯದಾಗಿ ಮೀನರಾಶಿಗೆ ಬಂದಾಗ ಕುಟುಂಬದಲ್ಲಿ ನೆಮ್ಮದಿ, ಆರೋಗ್ಯದಲ್ಲಿ ಸುಧಾರಣೆ, ಧನವ್ಯಯ. ಈ ಕುರಿ, ಕೋಳಿ, ಮೇಕೆ, ಹಂದಿ ಯಾರು ಸಾಕಿರ್ತಾರೆ ಅವರ ರೈತರೇ ಆಗಲಿ ಯಾರೇ ಆಗಲಿ ಸಾಕಿರ್ತಕ್ಕಂಥವ್ರಿಗೆ ಈ ದಿನ ಒಳ್ಳೆಯ ಮಾರ್ಕೆಟಲ್ಲಿ ಲಾಭ ಸಿಗ್ತಕ್ಕಂಥದ್ದು. ಈ ದಿನ ಈ ರಿಯಲ್ ಎಸ್ಟೇಟಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಮಾರ್ಗದರ್ಶನ ಶುಭ ನೋಡಿ. ಈ ವರ್ಷ ಹುಟ್ಟಿದಾಗಿನಿಂದ ಆ ರಿಯಲ್ ಎಸ್ಟೇಟವ್ರಿಗೆ ಒಳ್ಳೆ ಮಾರ್ಗದರ್ಶನ ಸಿಕ್ಕಲಿಲ್ಲ. ಈ ದಿನದಿಂದ ಆಚೆಗೆ ಅವರಿಗೆ, ಯಾಕಂದರೆ ಭೂಮಿ ಅಂತಕ್ಕಂಥದ್ದು ಅಂಗಾರಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯ. ಅದು ಕುಜನ ಒಂದು ನಡತೆ ಚೆನ್ನಾಗಿದ್ದರೆ ಅಥವಾ ಇರತಕ್ಕಂಥ ಜಾಗ ಚೆನ್ನಾಗಿದ್ದರೆ ಈ ಭೂ ವ್ಯಾಪಾರಿಗಳಿಗೆ ಶುಭವಾಗ್ತಕ್ಕಂಥದ್ದು. ಯಾವತ್ತೇ ಆಗಲಿ ಭೂ ವ್ಯಾಪಾರಿಗಳು, ನೀವು ಯಾರೇ ಇರಲಿ, ರಿಯಲ್ ಎಸ್ಟೇಟರು, ನೀವು ಭೂ ವ್ಯಾಪಾರ ಮಾಡ್ಕೋಬೇಕಾದ್ರೆ ಅಥವಾ ಜಮೀನು ಕೊಂಡ್ಕೋಬೇಕಾಗಿದ್ರೆ ಫಸ್ಟ್ ನೀವು ನವಗ್ರಹಗಳಿಗೆ ಹೋಗಿ ಅಂಗಾರಕನಿಗೆ, ಕುಜನಿಗೆ ಪೂಜಿಸಿ ಅದನ್ನು ನಮಸ್ಕರಿಸಿ ಕೆಂಪುದಾದ ಹೂ ಆತನ ಪಾದದಲ್ಲಿ ಅರ್ಪಿಸಿದರೆ ನಿಮ್ಮ ಭೂ ವ್ಯವಹಾರಗಳು ಸರೋಗ್ತದೆ. ನೋಡಿ, ಇವರಿಗೆ ರಿಯಲ್ ಎಸ್ಟೇಟ್ ಅವರಿಗೆ ಬಹಳ ಕಷ್ಟ ಆಗಿತ್ತು. ಒಂದು ಯುಗಾದಿ ಹುಟ್ಟಿದ್ದೇ ಕಷ್ಟ ಆಗಿಬಿಟ್ಟಿತ್ತು ಅವರಿಗೆ. ಈ ದಿನದಿಂದ ಅವರು ಈ ರೀತಿ ಮಾಡಿ, ರಿಯಲ್ ಎಸ್ಟೇಟ್ ಅವರು, ಭೂ ವ್ಯಾಪಾರಿಗಳು ಹೋಗಿ ನವಗ್ರಹಗಳಲ್ಲಿ ಅಂಗಾರಕನಿಗೆ, ಕುಜನಿಗೆ ಪೂಜೆ ಮಾಡಿ ಕೆಂಪು ಹೂ ಅರ್ಪಿಸಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಈ ದಿನ ಈ ಮೀನರಾಶಿಯವರು ಗ್ರಾಮ ದೇವತೆಗೆ ಪೂಜಿಸಿ. 3 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟದ ಬಣ್ಣ. ಆದ್ಮೇಲೆ ಇದು ಈ ದಿನದ ದಿನ ಭವಿಷ್ಯ. ಅಂದರೆ ನಮ್ಮ ಸಾಯಸ್ಮೃತಿ ದಿನ ಭವಿಷ್ಯದಲ್ಲಿ ಈ ದಿನ ಬಹಳಷ್ಟು ವಿಷಯಗಳನ್ನ ಹೇಳ್ತಕ್ಕಂಥದ್ದು. ಆದ್ಮೇಲೆ ನಮ್ಮ ವಿಷಯಗಳು ನಿಮಗೆ ಲೈಕ್ ಆಗಿದ್ದರೆ ನೀವು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ ಅಂತ ನಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಿಮ್ಗೆ ಬರ್ತಕ್ಕಂಥ ಅನುಮಾನಗಳನ್ನ ನೀವು ಮೆಸೇಜ್ ಮುಖಾಂತರ ತಿಳಿಸಿದರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಮಸ್ಯೆಗಳಿರ್ತಕ್ಕಂಥ ಉತ್ತರಗಳನ್ನು ನಾವು ತಿಳಿಸ್ತೀವಿ ಅಂತ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.